ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸ್ವಲ್ಪ ತಲೆನೋವಿದೆ. ಅದರಲ್ಲೂ ನನ್ನ ಮಗಳು ಬೇರೆ ಸಿಕ್ಕಾಬಟ್ಟೆ ಹಿಂಸೆ ಕೊಡ್ತಾ ಇದ್ದಾಳೆ. ತಲೆಗೆ ಬೇರೆ ಎಣ್ಣೆ ಹಚ್ಚಿದ್ದೀನಿ. ಸಿಕ್ಕಾಬಟ್ಟೆ ಹಿಂಸೆ ಕೊಡ್ತಿದ್ದಾಳೆ. ನೋಡಿ, ಇಲ್ಲಿ ಕ್ರಯಾನ್ಸ್ ಎಲ್ಲ ತೆಗ್ಬಿಟ್ಟು ಹರಡ್ಬಿಟ್ಟು ಕಿತ್ತಿ ಮುರಿದಾಕ್ಬಿಟ್ಟಿದ್ದಾಳೆ. ಎಲ್ಲ ಮುರಿದಾಕ್ಬಿಟ್ಟಿದ್ದಾಳೆ. ಎಲ್ಲ ಏನೂ ಇಲ್ಲ ಇದರೊಳಗಡೆ. ಕ್ರಯಾನ್ಸ್ ಸಿಕ್ಬಿಟ್ರೆ ಸಾಕು, ಫುಲ್ಲು ಮುರಿದು ಹಾಕೋದೇ ಕೆಲಸ, ಅವಳು ಹಾಳು ಮಾಡೋದೇ ಕೆಲಸ. ಯಾವತ್ತೂ ಅವಳು ಡ್ರಾಯಿಂಗ್ ಅಂತೂ ಮಾಡೇ ಇಲ್ಲ ಇದುವರೆಗೂ. ಏನಾದರೂ ಹೋಮ್ವರ್ಕ್ ಕೊಟ್ಟರೆ ಮಾತ್ರ ಮಾಡ್ತಾಳೆ. ಅಷ್ಟು ಬಿಟ್ಟರೆ ಅದನ್ನು ನಾವು ಕೈ ಇಡ್ಸ್ಕೊಂಡು ಮಾಡಿಸ್ಬೇಕು. ಕೈ ಇಟ್ಕೊಂಡು ಮಾಡ್ಸೋಕೆ ಹೋದ್ರೂ ಅವಳು ಮಾಡಲ್ಲ. ಅವಳೇ ಒಂದು ಲೈನ್ ಎಳಿತಾಳೆ. ಅಷ್ಟು ಬಿಟ್ಟರೆ ಫುಲ್ಲು ಅದಕ್ಕೆ ಕ್ರಯಾನ್ಸ್ ಮಾಡೋದು ಅವೆಲ್ಲ ಮಾಡಲ್ಲ. ನಿಮ್ಮ ಮನೇಲೂ ಹಿಂಗೆ ಮಾಡ್ತಾರ ಮಕ್ಕಳು? ನನಗೆ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್, ದಯವಿಟ್ಟು. ನಮಗೂ ಸಮಾಧಾನ ಆಗುತ್ತೆ. ಸೊ ಏನಪ್ಪ ಅಂದರೆ, ನೋಡಿ ಅಲ್ಲೆಲ್ಲ ಗೀಜಿದ್ದಾಳೆ, ಇಲ್ಲೆಲ್ಲ ಗೀಜಿದ್ದಾಳೆ. ಇಲ್ಲಿ ಬ್ಲೂ ಕಲರ್ ಕಾಣಿಸ್ತಾ ಇಲ್ಲ, ಅಲ್ಲಿ ರೆಡ್ ಕಲರ್ ಕಾಣಿಸ್ತಾ ಇದೆ. ಫುಲ್ಲಲ್ಲೆಲ್ಲ ಗೀಜಿದ್ದಾಳೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಆಮೇಲೆ ಇಲ್ಲಿ ಬೇರೆ ನೈಲ್ ಪಾಲಿಶ್ ಬೇರೆ ತೋರಿಸ್ತೀನಿ ರೀ. ನಿಮಿಷ. ಮೊನ್ನೆ ಏನು ಮಾಡಿದ್ದಾಳೆ ಅಂದರೆ, ನೈಲ್ ಪಾಲಿಶು ಸಿಕ್ಕಾಬಟ್ಟೆ ಕಾಸ್ಟ್ಲಿದು ಫ್ರೆಂಡ್ಸ್. ನಮಗೆ ಸಿಕ್ಕಾಬಟ್ಟೆ ಕಾಸ್ಟ್ಲಿನೇ. ಅದನ್ನು ತೊಗೊಂಡ್ಬಿಟ್ಟು ಎಲ್ಲ ಕಡೆನೂ ಹಚ್ಬಿಟ್ಟಿದ್ದಾಳೆ. ಕಬೋರ್ಡ್ಗೆ ಎಲ್ಲ ಕಡೆ ಹಚ್ಬಿಟ್ಟಿದ್ದಾಳೆ. ಫುಲ್ಲು ಖಾಲಿ ಮಾಡಿಬಿಟ್ಟಿದ್ದಾಳೆ. ಅದ್ರಲ್ಲಿ ಒಂದು ಹನಿನೂ ಇರ್ದಿಲ್ದಂಗೆ. ಆಮೇಲೆ ಬಂದು ನೋಡಿದ್ರೆ ಫುಲ್ಲು ಹಚ್ಬಿಟ್ಟು ಅದೆಲ್ಲ ಒಂಥರ ಮಾಡಿಬಿಟ್ಟಿದ್ದು. ನಾನು ಒಂದು ದಿವಸ ನೋಡಿದೆ, ವೆಟ್ ಟಿಶ್ಯೂಲ್ ಒರ್ಸೋಕೆ ಹೋಗಲಿಲ್ಲ. ನಾನು ಕೊನೆಗೆ ಏನು ಮಾಡಿದೆ, ನೈಲ್ ಪಾಲಿಶ್ ತಡಿ ಕೊನೆಗೆ ನೈಲ್ ಪಾಲಿಶ್ ರಿಮೂವರ್ ಸಿಗುತ್ತಲ್ಲ, ಅದನ್ನೇ ತೊಗೊಬಂದ್ಬಿಟ್ಟು ಎಲ್ಲದು ಕಾಟನ್ ಅಂದರೆ ಹತ್ತಿ ಅಲ್ಲಿ ಹೆಜ್ಬಿಟ್ಟು ಅದನ್ನು ಒರೆಸಿದ್ದಾಯಿತು. ಕ್ಲೀನಾಗಿ ಹೋಯ್ತು. ಮತ್ತೆ ಹಚ್ಚಿದ್ದಾಳೆ. ಮತ್ತೆ ಅದನ್ನು ನೈಲ್ ಪಾಲಿಶ್ ರಿಮೂವರಿಂದ ರಿಮೂವ್ ಮಾಡಬೇಕು. ಇನ್ನೇನು ಇವತ್ತೆಲ್ಲ ಮನೆಯಲ್ಲೇ ಇದ್ದಿದ್ದಾಯಿತು ಫ್ರೆಂಡ್ಸ್. ಎಲ್ಲ ಹೆಣ್ಮಕ್ಳು ದಣೆ ಬರನೇ ಅಷ್ಟಲ್ವಾ, ಮನೇಲೇ ಇರಬೇಕು. ಮನೇಲಿರೋರಿಗೆ ಮನೇಲಿದ್ದೀವಿ ಅಂತ ಬೇಜಾರಾಗುತ್ತೆ. ಆಚೆ ಕೆಲ್ಸಕ್ಕೆ ಹೋಗೋರಿಗೆ ಆಚೆಗಡೆ ಯಾಕಾದರೂ ಕೆಲ್ಸಕ್ಕೆ ಹೋಗ್ತೀವೋ, ಮನೇಲಿ ಆರಾಮಾಗಿ ಇರಬೇಕು ಅಂತ ಅನ್ನೋ ಆ ಥರ ಬೇಜಾರಾಗುತ್ತೆ. ಒಬ್ರೊಬ್ರಿಗೆ ಒಂಥರ ಅಲ್ವಾ ಫ್ರೆಂಡ್ಸ್. ನೋಡ್ರಿ, ಇಲ್ಲಿ ಕೀಳ್ತಾ ಇದ್ದಾಳೆ. ಮಕ್ಕಳೇ ಹಂಗೆ, ಏನೂ ಮಾಡೋಕ್ಕಾಗಲ್ಲ. ಸೊ ನಾವೇ ಅನುಸರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಕಿತ್ತಾಕ್ಬಿಟ್ಟಿದ್ದಾಳೆ. ಅವಳಂತೂ ಒಂದು ಕ್ರಯಾನ್ಸ್ ಬಾಕ್ಸೇ ಇದೆ. ಆ ಬಾಕ್ಸು ಸಹಿತ ಹಂಗೆ ಇಟ್ಟಿದ್ದೀನಿ. ಫುಲ್ಲು ಎಲ್ಲ ಮುರಿದಾಕಿರೋದೆ. ಆದರೂ ತುಂಬ ಕಾಸ್ಟ್ಲಿದಾದರೂ ಆಯಿತು, ಇಲ್ಲ ಚೀಪ್ದಾದರೂ ಆಯಿತು, ಯಾವುದು ಸಿಕ್ಕುತ್ತೋ ಎಲ್ಲದನ್ನು ಮುರಿದಾಕೇ ಇಡೋದು. ಹಾಗಂತೂ ಬೇಜಾರಿದ್ದು ಹೋಗ್ಬಿಟ್ಟಿದೆ. ಅದಕ್ಕೆ ಅವಳಿಗೆ ಕ್ರಯಾನ್ಸೇ ಕೊಡಿಸ್ತಾ ಇಲ್ಲ ನಾನು. ಸ್ಕೆಚ್ ಪೆನ್ ಕೊಡಿಸಿದ್ರೆ ಏನು ಮಾಡ್ತಾಳೆ ಅಂದರೆ, ಅದೂ ಅಷ್ಟೇ ಎಲ್ಲ ಕಡೆ ಬರೆದ್ಬಿಟ್ಟು ಹಾಳು ಮಾಡಾಕ್ಬಿಡ್ತಾಳೆ. ಸೊ ಅದಕ್ಕೆ ನಾನೇನು ಸ್ಕೆಚ್ ಪೆನ್ಸು ಕ್ರಯಾನ್ಸು ಅದೇನು ಕೊಡ್ಸೋಕೆ ಹೋಗ್ತಾಯಿಲ್ಲ. ಡ್ರಾಯಿಂಗ್ ಬುಕ್ಕು ಸದ್ಯಕ್ಕೆ ಅವಳಿಗೆ ಕೊಡ್ಸೋಕೆ ಹೋಗಿಲ್ಲ. ಅವಳಿಗೆ ಹೋಮ್ವರ್ಕ್ ಕೊಡ್ತಾರಲ್ಲ, ಅದರಲ್ಲೇ ಮಾಡ್ತಾಳೆ ಅಷ್ಟೇ ಫ್ರೆಂಡ್ಸ್. ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ, ಯಾರ ಕೈಯಲ್ಲೂ ₹1 ಕೇಳೋಕೆ ಹೋಗ್ಬಾರ್ದು. ಸ್ವಂತ ಗಂಡನ ಕೈಲೂ ಅಷ್ಟೇ ಕೇಳೋಕೆ ಹೋಗ್ಬಾರ್ದು ಅನಿಸುತ್ತೆ. ಅದೊಂಥರ ನಿಜವಾಗ್ಲೂ ಬೇಜಾರು ಮಾಡಿಬಿಡ್ತಾರೆ ಸತ್ಯವಾಗ್ಲೂ. ನಮ್ಮ ಒಂಥರ ಏನು ಆವಾಗ ಮದುವೆ ಆದಷ್ಟರಲ್ಲಿ ಸ್ವಲ್ಪ ಹೌದು ಖರ್ಚು ಮಾಡ್ತೀವಿ. ಸ್ವಲ್ಪ ಬಟ್ಟೆ, ಸ್ಲಿಪ್ಪರ್ಸು, ಬ್ಯಾಗ್ಸ್ ಎಲ್ಲ ತೊಗೊತೀವಿ. ಹಂಗಂತ ತೀರಾ ಮಕ್ಕಳಾದ್ಮೇಲೂ ನಾವು ಹಂಗೆ ಖರ್ಚು ಮಾಡ್ಕೊಂಡು ಹೋಗ್ತೀವಿ. ತೀರಾ ನಮಗೆ
ಜವಾಬ್ದಾರಿನೇ ಇಲ್ಲ ಅನ್ನೋ ಥರ ಇರೋಕ್ಕಾಗುತ್ತಾ ಫ್ರೆಂಡ್ಸ್? ಹಂಗೆ ಇರೋಕ್ಕಾಗಲ್ಲ ಅಲ್ವಾ? ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಗರ್ಲ್ಸ್ಗೆ ಫಸ್ಟ್ ಏನು ಮಾಡಬೇಕು ಅಂದರೆ, ಫಸ್ಟು ನೀವು ಮದುವೆ ಆಗೋಕ್ಕೆ ಹೋಗಬೇಡಿ. ನೀವು 28 ವರ್ಷ ಅಂಥ ಟೈಮ್, 25 ವರ್ಷದಿಂದ 30 ವರ್ಷದೊಳಗಡೆ ಮದುವೆ ಆಗಿ ಫ್ರೆಂಡ್ಸ್. ಸತ್ಯವಾಗ್ಲೂ ಹೇಳ್ತೀನಿ, 21 ವರ್ಷಕ್ಕೆ ಆಗಲಿ 24 ವರ್ಷಕ್ಕೆ ಆಗಲಿ ಅಲ್ಲಿವರೆಗೂ ಮದುವೆ ಆಗೋಕ್ಕೆ ಹೋಗ್ಬೇಡಿ ಪ್ಲೀಸ್. ನರ್ಕ ಆಗೋಗ್ಬಿಡುತ್ತೆ ಜೀವನ ಮಾತ್ರ. ಏಕೆಂದರೆ ಅದೇ ಫ್ರೆಂಡ್ಸ್, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು, ನಾವು ಓದ್ಕೊಂಡು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಮ್ಮದು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆದರೆ ನಮಗೆ ಬೆಲೆನೂ ಸಿಗುತ್ತೆ. ಇಲ್ಲ ಅಂದರೆ ಬೇರೆಯವ್ರ ಹತ್ರ ಬೇಡಬೇಕಾಗುತ್ತೆ. ಎಲ್ಲದಕ್ಕೂ ಏನಾದರೂ ತೊಗೊಬೇಕು ಅಂದ್ರೂ, ಮೊಸರು ಪ್ಯಾಕೆಟ್ ತೊಗೊಬೇಕು ಅಂದ್ರೂ ಬೇರೆಯವ್ರ ಹತ್ರ ಬಿಡಬೇಕಾಗುತ್ತೆ. ಅದು ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಬೇಜಾರಾಗುತ್ತೆ. ಸೊ ಅದಕ್ಕೆ ಗರ್ಲ್ಸ್ನ ನಿಮ್ಗೇನು ಹೇಳೋದು ಅಂದರೆ, ದಯವಿಟ್ಟು ಮನೇಲಿ ಯಾರು ಫೋರ್ಸ್ ಮಾಡ್ತಿದ್ದಾರೆ ಅಂತಾಗಲಿ, ಅಥವಾ ಇವರು ಬೇಗ ಮದುವೆ ಆಗ್ತಿದ್ದಾರೆ ಅಂತಾಗಲಿ, ಅಥವಾ ಏನೇ ಕಾರಣ ಇರಲಿ, ಬೇಗ ಮದುವೆ ಆಗೋಕ್ಕಂತೂ ಹೋಗಬೇಡಿ. ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿ ಮಾತ್ರ ಮದುವೆ ಆಗೋಕ್ಕೆ ಹೋಗಲೇಬೇಡಿ. ಎಲ್ಲರಿಗೂ ಹೇಳ್ತೀನಿ, ಫಸ್ಟು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ನಿಮ್ಮ ಜವಾಬ್ದಾರಿ, ನಿಮ್ಮ ಅವಶ್ಯಕತೆ ನೀವೇ ಪೂರೈಸ್ಕೊಳ್ಳೋಂಗಿದ್ರೆ ಮಾತ್ರ ನೀವು ಮದುವೆ ಆಗಿ. ಇಲ್ಲ ಮದುವೆ ಆದಮೇಲೆ ಗಂಡ ಪೂರೈಸ್ತಾನೆ, ನಿಜವಾಗ್ಲೂ ಇಲ್ಲ ಫ್ರೆಂಡ್ಸ್. 20% ಮೆಂಬರ್ಸ್ ಆ ಥರ ಇರ್ಬೋದೇನೋ, ಪೂರೈಸ್ತಾರೇನೋ. ಇನ್ನು 80% ಮೆಂಬರ್ಸ್ ಎಲ್ಲ ಗಂಡು ಮಕ್ಕಳು ಪೂರೈಸಲ್ಲ. ಹೆಣ್ಮಕ್ಳ ಆಸೆನಾಗಲಿ ಅವ್ರ ಅವಶ್ಯಕತೆನಾಗಲಿ ಪೂರೈಸಲ್ಲ. ಸೊ ಇದೊಂದು ಮೆಸೇಜ್ ಕೊಡಬೇಕಿತ್ತು, ನಾನು ಕೊಟ್ಟಿದ್ದೀನಿ. ದಯವಿಟ್ಟು ಯಾರು ಬೇಗ ಮದುವೆ ಆಗೋಕ್ಕೆ ಹೋಗಬೇಡಿ. ಸೊ ಫ್ರೆಂಡ್ಸ್, ಇವತ್ತು ನಾನು ತುಂಬ ಸಿಂಪಲ್ ಮೇಕಪ್ಪನ್ನು ಹೇಳ್ಕೊಡ್ತಾ ಇದ್ದೀನಿ. ನಾನು ಯಾವ ಥರ ಮಾಡ್ಕೊತೀನೋ ಮದುವೆಗಳಿಗಾಗಲಿ, ಅದರ ಫಂಕ್ಷನ್ಗಳಿಗಾಗಲಿ ಯಾವ ಥರ ಮಾಡ್ಕೊತೀನೋ ಸಿಂಪಲ್ ಮೇಕಪ್, ಆ ಥರ ಮಾಡೋದನ್ನ ನಾನು ನಿಮ್ಮ ಹತ್ರ ಹೇಳ್ಕೊಡ್ತೀನಿ. ಓಕೆನಾ? ಫಸ್ಟ್ ಆಫ್ ಆಲ್ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸಿಂಪಲ್ ಒಂದು ಫೌಂಡೇಶನ್ ತೊಗೊಂಡಿದ್ದೀನಿ. ಗ್ಲಾಮ್ 21 ಅಂತ ಇದ್ರ ಹೆಸರು ಫೌಂಡೇಶನ್ನು. ಬ್ಲೆಂಡರು, ಕಾಂಪ್ಯಾಕ್ಟ್ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟು ಒಂದು ಲಿಕ್ವಿಡ್ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಇನ್ನೊಂದು ಮ್ಯಾಟ್ ಫಿನಿಶಿಂಗ್ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ ಲ್ಯಾಕ್ಮೆದು. ಇದು ಯಾವುದು ಅಂತ ಗೊತ್ತಿಲ್ಲ ನನಗೆ. ಕಿಸ್ ಬ್ಯೂಟಿ ಅಂತ ನಮ್ಮ ಅಕ್ಕ ಕೊಟ್ಟಿದ್ದನ್ನು. ಸೊ ಎರಡೂ ಟ್ರೈ ಮಾಡೋಣ, ನೋಡೋಣ ಬನ್ನಿ. ಫಸ್ಟು ಕ್ಲೀನಾಗಿ ಫೇಸ್ ವಾಶ್ ಮಾಡಿಕೊಂಡು, ಒಬ್ಬೊಬ್ರು ಪ್ರೈಮರ್ ಎಲ್ಲ ಹಾಕ್ತಾರೆ. ಸೊ ನಾನು ಪ್ರೈಮರಿನ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಸೀದಾ ನಾನು ಇದು ಕಂಡೀಷನರ್, ಸಾರಿ ಏನಿದು ಮರ್ದೇ ಆಯ್ತಲ್ಲ, ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಈ ಥರ ತೊಗೊಂಡಿದ್ದೀನಿ ನೋಡಿ, ಈ ಥರ ತೊಗೊಂಡಿದ್ದೀನಿ. ಈ ಥರ ಮಾಡ್ಕೊಂಡು ಫಸ್ಟ್ ಕಣ್ಣು ಹತ್ರ ಹಚ್ಕೋಬೇಕಾಗುತ್ತೆ. ಸೊ ಈ ಥರ ಹಚ್ಕೊಂಡಾದ್ಮೇಲೆ ನಾವು ಈ ಥರ ಹಿಂದ್ಗಡೆ ಇರುತ್ತಲ್ಲ ಅದರಿಂದ ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳಿ ಈ ಥರ. ನೋಡ್ರಿ, ಏನು ಎದ್ದು ಏನೋ ಕಾಣಿಸ್ತದೆ ಅನ್ನೋ ಥರ ಕಾಣಿಸಲ್ಲ. ನೋಡ್ರಿ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ನೋಡಿ, ಈಗ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ.
ಈ ಬ್ಲೆಂಡರಲ್ಲೇ ಸ್ವಲ್ಪ ಈ ಥರ ಒರೆಸ್ಕೊಳ್ಳೋಣ, ಅಂದರೆ ಬ್ಲೆಂಡ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಫೋನಲ್ಲಿ ಸ್ವಲ್ಪ ಬೂದಿ ಥರ ಕಾಣ್ಬೋದು, ಆದರೆ ಇಲ್ಲಿ ಹಂಗೆ ಕಾಣಲ್ಲ. ಆ ಥರ ಏನಾದ್ರು ಬೂದಿ ಅನ್ನಿಸ್ತು ಅಂದರೆ ಒಂದು ಚಿಕ್ಕ ಕರ್ಚೀಫ್ ಏನಾದ್ರು ಇರುತ್ತಲ್ಲ ಅದನ್ನು ತೊಗೊಂಡು ಸ್ವಲ್ಪ ಹಿಂಗೆ ಟಚಪ್ ಮಾಡ್ಕೋಬೋದು. ಇದರಲ್ಲೇ ಹೋಗ್ಬಿಡುತ್ತೆ ಕಾಮನ್ನಾಗಿ. ಸೊ ನಿಮಗೆ ಇಲ್ಲೆಲ್ಲ ಬೇಕು, ಇಲ್ಲೆಲ್ಲ ಕಪ್ಪಾಗೆ ಕಾಣುತ್ತೆ ಅಂದರೆ ಬೇಕಿರೋ ಇಲ್ಲೂ ಹಚ್ಕೋಬೋದು. ನನಗೇನು ಬೇಡ, ನಾನು ಸದ್ಯಕ್ಕೆ ಫೇಸನ್ನು ಒಂದು ತೋರಿಸ್ತಿರೋದ್ರಿಂದ ನಾನು ಫೇಸಿನ ಮಾತ್ರ ತೋರಿಸ್ತಾ ಇದ್ದೀನಿ. ಈಗ ಫೌಂಡೇಶನ್ದಾಯಿತು ನೋಡಿ, ಫೌಂಡೇಶನ್ ಕ್ಲೀನಾಗಿ ಕೂತಿದೆ. ನೆಕ್ಸ್ಟ್ ಕಾಂಪ್ಯಾಕ್ಟ್ ಹಾಕ್ತೀನಿ. ನೋಡಿರಿ, ಇದರಲ್ಲೂ ಒಂದು ಸ್ಪಾಂಜ್ ಥರ ಬ್ಲೆಂಡರ್ ಕೊಟ್ಟಿರ್ತಾರೆ. ಇದನ್ನು ಹಿಂಗೆ ಮಾಡಿಕೊಂಡು ಫುಲ್ಲು ಒತ್ತಿ ಉಚ್ಕೋಬೇಡಿ, ಸ್ವಲ್ಪ ಲೈಟಾಗಿ ಹಿಂಗೆ ಉಚ್ಕೊಳ್ಳಿ ಅಷ್ಟೇ. ತುಂಬ ಬೂದಿ ಆಯ್ತು ಅಂದರೆ ಕೈಯಲ್ಲಿ ಒಂದ್ಸತಿ ಹಿಂಗೆ ಅಂದ್ಕೊಳ್ಳಿ ಅಷ್ಟೇ, ಹೋಗುತ್ತೆ. ನೀವು ಇದನ್ನು ಫೌಂಡೇಶನ್ ಹಾಕಲಿಲ್ಲ ಅಂದರೆ ಇದನ್ನು ಕಾಂಪ್ಯಾಕ್ಟನ್ನೇ ಹಾಕೋಬಹುದು. ಈ ಥರ ಎಲ್ಲ ನೋಡಿ. ಇದಾಗಿದ್ದು ಫೌಂಡೇಶನ್. ಇದು ಫೌಂಡೇಶನು. ಈಗ ನಾನು ಲಿಪ್ಸ್ಟಿಕ್ ಹಚ್ಕೊತಾ ಇದ್ದೀನಿ, ರೆಡ್ ಕಲರ್. ನೋಡಿ, ಈ ಥರ ಕುತ್ಕೊಳ್ಳುತ್ತೆ. ಈ ಥರ ಕುತ್ಕೊಳ್ಳುತ್ತೆ. ಇವಾಗ ಸಿಂಪಲಾಗಿ ಒಂದು ಸ್ಟಿಕ್ಕರ್ ಇಟ್ಕೊತೀನಿ.
ಫೋನಲ್ಲಿ ಬೂದಿ ಕಾಣಿಸ್ತಾ ಇದೆ, ಆದರೆ ರಿಯಲಾಗಿ ಬೂದಿ ಆಗಲ್ಲ. ನೋಡಿ ಫುಲ್ಲು ಸಿಂಪಲ್. ಅಂದರೆ ಆಮೇಲೆ ಮಸ್ಕಾರ ಹಚ್ಕೊಳ್ಳೋದಿದ್ರೆ ನೀವು ಹಚ್ಕೋಬೋದು. ನಾನೇನು ಹಚ್ಚಿಲ್ಲ, ಫುಲ್ ಸಿಂಪಲ್ ಮೇಕಪ್ ಮಾಡಿದ್ದೀನಿ. ನಾನು ಯಾವ ಥರ ಮಾಡ್ಕೊತೀನೋ ಆ ಥರ ನಿಮ್ಗೆ ತೋರಿಸಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಬಾಯ್. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.